ಹಲೋ ಗೈಸ್, ಲೈವ್ ಮಾರ್ಕೆಟ್ ಅನಾಲಿಸಿಸ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ನಿಫ್ಟಿ ನೋಡಿ ನಮಗೆ ಇಲ್ಲಿ ಓಪನ್ ಆಗಿ ಈ ಲೆವೆಲ್ ನ ಬ್ರೇಕ್ಔಟ್ ಮಾಡಿ ಈಗ ಇದನ್ನ ಒಂದು ರೆಸಿಸ್ಟೆನ್ಸ್ ತಗೊಂತಾ ಇದೆ. ಸೊ ನಾನು ಫಸ್ಟ್ ಅಲ್ಲೇ ಹೇಳ್ತೀನಿ, ಇವತ್ತು ಬಜೆಟ್ ಡೇ, ತುಂಬಾ ಹುಷಾರಾಗಿ ಟ್ರೇಡ್ ಮಾಡಿ. ಪ್ರತಿಯೊಬ್ಬರು ಬಿಗಿನರ್ಸ್ ಅಂತೂ ಟ್ರೇಡ್ ಮಾಡಕ್ ಹೋಗ್ಬೇಡಿ, ಸುಮ್ಮನೆ ವಾಚ್ ಮಾಡ್ತಾ ಕೂತ್ಕೊಳ್ಳಿ. ಹಾಗೆ ನಮಗೆ ಮತ್ತೆ ನೆಕ್ಸ್ಟ್ ಬಜೆಟ್ ಇರುತ್ತೆ, ಆವಾಗ ನೀವು ಕಲ್ತು ಟ್ರೇಡ್ ಪ್ಲಾನ್ ಮಾಡಬಹುದು. ಸುಮ್ಮನೆ ನಿಮ್ ಇರೋ ಒಂದು ದುಡ್ಡನ್ನ ನೀವು ಕಳ್ಕೊಳ್ಳೋಕೆ ಹೋಗ್ಬಿಡಿ, ಓಕೆನಾ? ಸೊ ಈಗ ನಾವು ನಮ್ಮ ಪ್ಲಾನ್ ಯಾವ ತರ ಇರುತ್ತೆ ಅಂತ ಹೇಳ್ತೀನಿ ನೋಡಿ. ಸೊ ನೋಡಿ, ಇವಾಗ ಇದನ್ನ ರೆಸಿಸ್ಟೆನ್ಸ್ ಆಗಿ ತಗೊಂತಾ ಇದೆ. ಇದೇನಾದ್ರೂ ಹೀಗೆ ಕೆಳಗಡೆ ಬಂತು ಅಂತ ಇಟ್ಕೊಳ್ಳಿ, ಇಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡ್ತೀನಿ. ಇಲ್ಲಿಂದ ಏನಾದ್ರೂ ಮೇಲ್ಗಡೆ ಹೋಗುವಂತ ಸೈನ್ ಕೊಟ್ಟರೆ ನಾನು ಇದನ್ನ ಫಸ್ಟ್ ಟಾರ್ಗೆಟ್, ಹಾಗೆ ಇದು ನನ್ನ ಸೆಕೆಂಡ್ ಟಾರ್ಗೆಟ್, ಹಾಗೆ ಇದು ನನ್ನ ಥರ್ಡ್ ಟಾರ್ಗೆಟ್. ಪ್ರತಿ ಲೆವೆಲ್ ಬ್ರೇಕ್ಔಟ್ ಆದ್ಮೇಲೆ ನಾನು ರಿಟ್ರೇಸ್ಮೆಂಟ್ ಗೆ ವೇಟ್ ಮಾಡ್ತೀನಿ. ಹಾಗೆ ಇಲ್ಲಿ ಎಂಟ್ರಿ ತಗೊಂಡೆ ಅಂತ ಇಟ್ಕೊಳ್ಳಿ, ಇಲ್ಲಿಂದ ಇಲ್ಲಿ ಬಂತು ಅಂದ ತಕ್ಷಣ ನನ್ನ ಪೊಸಿಷನ್ ನ ಕಟ್ ಮಾಡ್ಕೊಂತೀನಿ. ಅಂದ್ರೆ ನನ್ನ ಟಾರ್ಗೆಟ್ ಇಲ್ಲಿವರೆಗೂ ಮಾತ್ರ, ಇದಕ್ಕೂ ಮೇಲೆ ನಾನು ಇಡಲ್ಲ. ಅದಾದ್ಮೇಲೆ ಇದನ್ನ ನನಗೆ ಬ್ರೇಕ್ಔಟ್ ಕೊಟ್ರೆ ರಿಟ್ರೇಸ್ಮೆಂಟ್ ಗೆ ವೇಟ್ ಮಾಡ್ತೀನಿ. ಮತ್ತೆ ಮೇಲ್ಗಡೆ ಹೋಗುವಂತ ಸೈನ್ ಕೊಟ್ರೆ ಇಲ್ಲಿ ಮತ್ತೆ ಎಂಟ್ರಿ ಆಗ್ತೀನಿ. ಓಕೆ, ನೆನ್ಪಿಟ್ಕೊಳ್ಳಿ, ನಾನು ಪ್ರತಿ ಲೆವೆಲ್ಗೂ ಎಕ್ಸಿಟ್ ಆಗ್ತೀನಿ. ಅಗೇನ್ ಅದು ಬ್ರೇಕ್ಔಟ್ ಆದ್ಮೇಲೆ ಮತ್ತೆ ಎಂಟ್ರಿ ಆಗ್ತೀನಿ. ನಾನು ಅದನ್ನ ಕಂಟಿನ್ಯೂಸ್ ಹಿಂಗೆ ಇಲ್ಲಿವರೆಗೂ ಹೋಲ್ಡ್ ಮಾಡಲ್ಲ. ಇದು ನನ್ನ ಒಂದು ಟ್ರೇಡಿಂಗ್ ಸ್ಟೈಲ್, ಓಕೆನಾ? ಸೊ ಹಾಗೆ ಇದು ನಮಗೆ ತುಂಬಾ ಪರ್ಫೆಕ್ಟ್ ಆಗಿ ಅಕ್ಯುರೇಟ್ ಆಗಿ ವರ್ಕ್ ಆಗುತ್ತೆ ಕೂಡ. ಹಾಗೆ ನೋಡಿ, ಇಲ್ಲಿವರೆಗೂ ಬರ್ಬೋದು ಅಂತ ಅನ್ನಲ್ವಾ, ಇಲ್ಲಿಗೆ ಬಂದು ಯಾವ ತರ ರಿಯಾಕ್ಟ್ ಮಾಡುತ್ತೆ ಅಂತ ನೋಡ್ಬೇಕು. ಸ್ವಲ್ಪ ಹೊತ್ತು ಏನಾದ್ರು ಹೋಲ್ಡ್ ಮಾಡಿ ಕೆಳಗಡೆ ಬರುವಂತ ಸೈನ್ ಕೊಟ್ರೆ ಅಗೇನ್ ರಿವರ್ಸಲ್. ಇದು ಫಸ್ಟ್ ಟಾರ್ಗೆಟ್, ಇದು ಸೆಕೆಂಡ್ ಟಾರ್ಗೆಟ್, ಇದು ಥರ್ಡ್ ಟಾರ್ಗೆಟ್. ಓಕೆ, ಪ್ರತಿ ಲೆವೆಲ್ ಅಲ್ಲಿ ಕೂಡ ಬ್ರೇಕ್ಔಟ್ ಆಗಿ ರಿಟ್ರೇಸ್ಮೆಂಟ್ ಗೆ ವೇಟ್ ಮಾಡಬೇಕು. ಹಾಗೆ ಲೆವೆಲ್ ಟು ಲೆವೆಲ್ ಎಂಟ್ರಿ ಅಂಡ್ ಎಕ್ಸಿಟ್ ಪ್ಲಾನ್ ಮಾಡಬೇಕು. ಹಾಗೆ ನೋಡಿ, ಸೀದಾ ಕೆಳಗಡೆ ಬಂದು ಇಲ್ಲೊಂದ್ ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ ಡೈರೆಕ್ಟ್ ಆಗಿ ಇಲ್ಲಿ ಬ್ರೇಕ್ಔಟ್ ಮಾಡ್ತು ಅಂತ ಇಟ್ಕೊಳ್ಳಿ, ಅಗೇನ್ ಒಂದು ರಿಟ್ರೇಸ್ಮೆಂಟ್ ಗೆ ವೇಟ್ ಮಾಡ್ತೀನಿ. ಇದು ನನ್ನ ಫಸ್ಟ್ ಟಾರ್ಗೆಟ್, ಇದು ನನ್ನ ಸೆಕೆಂಡ್ ಟಾರ್ಗೆಟ್, ಹಾಗೆ ಇದು ನನ್ನ ಥರ್ಡ್ ಟಾರ್ಗೆಟ್, ಇದು ಫೋರ್ತ್ ಟಾರ್ಗೆಟ್. ಹಾಗೆ ನಾನು ಇವತ್ತು ಎಕ್ಸ್ಟ್ರಾ 2 ಲೆವೆಲ್ಸ್ ನ ಎನೇಬಲ್ ಮಾಡಿದ್ದೀನಲ್ವಾ. ಸೊ ಏನಾದ್ರೂ ಪ್ರಾಫಿಟ್ ಬುಕಿಂಗ್ ಸ್ಟಾರ್ಟ್ ಆಯ್ತು ಅಂತ ಇಟ್ಕೊಳ್ಳಿ, ನನಗೆ ಈ 2 ಲೆವೆಲ್ ವರೆಗೂ ಬರುವಂತ ಚಾನ್ಸಸ್ ಕೂಡ ಇದೆ, ಓಕೆನಾ? ಪ್ರತಿ ಲೆವೆಲ್ಸ್ ಕೂಡ ಇಂಪಾರ್ಟೆಂಟ್. ಓಕೆ, 24,183, 24,274. ಸೊ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಸೊ ಇದೊಂದು ಡೌನ್ ಸೈಡ್ ಆಯ್ತು. ಇಲ್ಲೂ ಕೂಡ ಪ್ರತಿ ಲೆವೆಲ್ ಬ್ರೇಕ್ಔಟ್ ಆದ್ಮೇಲೆ ರಿಟ್ರೇಸ್ಮೆಂಟ್ ತಗೊಂಡಾದ್ಮೇಲೆ ಎಂಟ್ರಿ ತಗೋಬೇಕು. ಹಾಗೆ ಪ್ರತಿ ಲೆವೆಲ್ಸ್ ಅಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡಿ ನಾವು ಟ್ರೇಡ್ ಪ್ಲಾನ್ ಮಾಡಬೇಕು. ಓಕೆ, ಹಾಗೆ ನಮಗೆ ನೋಡಿ, ಇದು ಕೆಳಗಡೆ ಬಂದಿದ್ದು ನಾನು ಆಗ್ಲೇ ಹೇಳಿದ್ನಲ್ವಾ, ಇಲ್ಲಿಂದ ರಿವರ್ಸಲ್ ತಗೊಂಡು ಮೇಲೆ ಬಂದು ಇಲ್ಲಿ ಬಂದು ನಮಗೆ ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ ಏನಾದ್ರೂ ಮೇಲ್ಗಡೆ ಒಂದು ಬ್ರೇಕ್ಔಟ್ ಮಾಡ್ತು ಅಂದ್ರೆ ಅಗೇನ್ ಇಲ್ಲೂ ಕೂಡ ರಿಟ್ರೇಸ್ಮೆಂಟ್, ಫಸ್ಟ್ ಟಾರ್ಗೆಟ್, ಸೆಕೆಂಡ್ ಟಾರ್ಗೆಟ್, ಥರ್ಡ್ ಟಾರ್ಗೆಟ್, ಫೋರ್ತ್ ಟಾರ್ಗೆಟ್ ಆಗಿರುತ್ತೆ. ಓಕೆ, ಬಟ್ ಇಷ್ಟು ದೂರ ಬರುವಂತ ಚಾನ್ಸಸ್ ಕಮ್ಮಿ ನನಗೆ. ಓಕೆ, ಬಟ್ ಬಂದ್ರು ಬರ್ಬೋದು, ಅದಕ್ಕೆ ನಾನು ಲೆವೆಲ್ಸ್ ಕೊಟ್ಟಿದ್ದೀನಿ. ಲೆವೆಲ್ಸ್ ನ ನೋಡಿ ನೀವು ಟ್ರೇಡ್ ಮಾಡಿ. ಓಕೆ, ಸೊ ಇದೊಂದು ಇವತ್ತಿನ ನಿಫ್ಟಿಯಲ್ಲಿನ ಟ್ರೇಡ್ ಪ್ಲಾನ್ ಆಗಿರುತ್ತೆ. ಪ್ರತಿ ಲೆವೆಲ್ಸ್ ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹುಷಾರಾಗಿ ಟ್ರೇಡ್ ಮಾಡಿ ಅಂತ ಹೇಳ್ತಾ ಈಗ ನಾವು ಬ್ಯಾಂಕ್ ನಿಫ್ಟಿ ಕಡೆ ಹೋಗುವ. ಸೊ ಇವಾಗ ನೋಡಿ, ನಾವು ಬ್ಯಾಂಕ್ ನಿಫ್ಟಿ ಚಾರ್ಟ್ ಅಲ್ಲಿ ಇದೀವಿ. ನೋಡಿ ಎಷ್ಟು ದೊಡ್ಡ ಒಂದು ಮೂವ್ಮೆಂಟ್ ಕೊಡ್ತು ನಮಗೆ ಅಂತ. ಆಲ್ಮೋಸ್ಟ್ ಒಂದು 200 ಇಂದ 250 ಪಾಯಿಂಟ್ಸ್ ಇದೆ. ಇದು ಒಂದೇ ಒಂದು ಕ್ಯಾಂಡಲ್ ನೋಡಿ ಇಷ್ಟು ದೊಡ್ಡ ಮೂವ್ಮೆಂಟ್ ಕೊಟ್ಟಿದೆ. ಸೊ ಅದಕ್ಕೆ ಹೇಳೋದು ನಾನು, ಸಡನ್ ಆಗಿ ಯಾವ ತರ ಬೇಕಾದ್ರೂ ಹೋಗ್ಬೋದು ಮಾರ್ಕೆಟ್. ಸೈಲೆಂಟ್ ಆಗಿ ಕುತ್ಕೊಂಡಿರುತ್ತೆ ಮಾರ್ಕೆಟ್. ಒಂದೇ ಸರಿ ಯಾವ್ದಾದ್ರು ಒಂದ್ ಕಡೆ ರಪ್ ಅಂತ ಹೊಟ್ಟೋಗ್ಬಿಡುತ್ತೆ. ಬಿಗಿನರ್ಸ್ ಇವತ್ತು ಟಚ್ ಮಾಡಬೇಡಿ ಅಂತ ಹೇಳ್ತಾರೆ. ನಾನು ರೀಸನ್ ಇದೇನೆ, ನಿಮ್ ಸ್ಟಾಪ್ ಲಾಸ್ ಈಸಿ ಟ್ರಿಗರ್ ಆಗ್ಬಿಡುತ್ತೆ ಇವತ್ತು. ನಿಮ್ಗೆ 100 ಪಾಯಿಂಟ್ ಬ್ಯಾಂಕ್ ನಿಫ್ಟಿಯಲ್ಲಿ, ಹಂಗೆ 30 to 40 ಪಾಯಿಂಟ್ಸ್ ನಮಗೆ ನಿಫ್ಟಿಯಲ್ಲಿ ಏನು ಅಲ್ಲ, ಓಕೆನಾ? ಸ್ಪಾಟ್ ಅಲ್ಲಿ ನಮಗೆ ಏನು ಸ್ಟಾಪ್ ಲಾಸ್ ಟ್ರಿಗರ್ ಆಗಕ್ಕೆ ವಿತಿನ್ ಎ ಸೆಕೆಂಡ್ ಅಲ್ಲಿ ಟ್ರಿಗರ್ ಆಗ್ಬಿಡುತ್ತೆ. ಈಗ ನಾವು ಯಾವ ತರ ಟ್ರೇಡ್ ಪ್ಲಾನ್ ಮಾಡಬಹುದು ಅಂತ ನೋಡೋದಾದ್ರೆ, ಈ ಲೆವೆಲ್ ಮತ್ತೆ ಈ ಲೆವೆಲ್ ಏನಿದೆಯಲ್ವಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇವತ್ತು. ಸೊ ಇಲ್ಲಿ ಬಂದು ನಮಗೆ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡಬೇಕು. ಆಲ್ರೆಡಿ ಇಲ್ಲಿ ಬ್ರೇಕ್ಔಟ್ ಮಾಡಿದೆ. ಸೊ ಮೇಲ್ಗಡೆ ನಾನು ಹೇಳ್ತಾ ಇರೋದು, ಓಕೆ, ಮೇಲ್ಗಡೆ ಆಗ್ಲಿ ಅಥವಾ ಇದೇನಾದ್ರೂ ಮೇಲೆ ಬಂದು ಸೊ ಇಲ್ಲೊಂದ್ ಸ್ವಲ್ಪ ಹೋಲ್ಡ್ ಮಾಡಿ ಮೇಲ್ಗಡೆ ಹೋಗುವಂತ ಸೈನ್ ಕೊಡ್ತು ಅಂದ್ರೆ ಇದು ಫಸ್ಟ್ ಟಾರ್ಗೆಟ್, ಇದು ಸೆಕೆಂಡ್ ಟಾರ್ಗೆಟ್, ಹಾಗೆ ಇದು ಥರ್ಡ್ ಟಾರ್ಗೆಟ್. ಸೊ ಇಲ್ಲಿ ಬಂದು ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡಬೇಕು. ಕೆಳಗಡೆ ಬರುವಂತ ಸೈನ್ ಕೊಟ್ರೆ ಅಗೇನ್ ಫಸ್ಟ್ ಟಾರ್ಗೆಟ್, ಸೆಕೆಂಡ್ ಟಾರ್ಗೆಟ್, ಥರ್ಡ್ ಟಾರ್ಗೆಟ್. ಬಟ್ ಪ್ರತಿ ಲೆವೆಲ್ಸ್ ಅಲ್ಲೂ ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೇಸ್ಮೆಂಟ್ ತಗೊಂಡ್ಮೇಲೆ ನಾವಿಲ್ಲಿ ಎಂಟ್ರಿ ತಗೋಬೇಕು. ಅಪ್ ಟು ಇಲ್ಲಿವರೆಗೂ ಟಾರ್ಗೆಟ್ ಇಡಬೇಕು. ಓಕೆ, ಕನ್ಫರ್ಮೇಶನ್ ಸಿಕ್ಕರೆ ಮಾತ್ರ ಎಂಟ್ರಿ, ಇಲ್ಲ ಅಂದ್ರೆ ಟ್ರೇಡ್ ಮಾಡಕ್ ಹೋಗಬಾರ್ದು. ನೋಡಿ ಈ ಕ್ಯಾಂಡಲ್ ನೋಡಿ, ಇಲ್ಲಿಂದ ಇಲ್ಲಿವರೆಗೂ ಬಂತಲ್ವಾ. ಇಲ್ಲಿ ಯಾರಾದ್ರೂ ಎಂಟ್ರಿ ತಗೊಂಡು ಮೇಲ್ಗಡೆ ಹೋಗುತ್ತೆ ಅಂತ ಎಂಟ್ರಿ ತಗೊಂಡಿದ್ರೆ ಆರಾಮಾಗಿ ಅವ್ರು ಸ್ಟಾಪ್ ಲಾಸ್, ಎಷ್ಟು ದೊಡ್ಡ ಸ್ಟಾಪ್ ಲಾಸ್ ಆದ್ರೂ ಹಿಟ್ ಮಾಡ್ಕೊಂಡು ಮೇಲೆ ಹೋಗ್ತಿದೆ ನೋಡಿ ಇವಾಗ. ಅದಕ್ಕೆ ನಾನು ಹೇಳೋದು. ಸೊ ಈಗ ನಾನು ನಿಮ್ಗೆ ಕೆಳಗಡೆ ಲೆವೆಲ್ಸ್ ಕೂಡ ತೋರಿಸ್ಬಿಡ್ತೀನಿ, ಅಪ್ ಟು ಎಲ್ಲಿವರೆಗೂ ಹೋಗ್ಬೋದು ಅಂತ. ನಮ್ಮ ಈ ಗ್ರೀನ್ ಝೋನ್ ನ ಬ್ರೇಕ್ಔಟ್ ಮಾಡ್ತು ಅಂದ್ರೆ ನೋಡಿ, ಇಲ್ಲಿ ಬ್ರೇಕ್ಔಟ್ ಮಾಡಿದೆ, ಒಂದು ರಿಟ್ರೇಸ್ಮೆಂಟ್ ತರ ತಗೊಂತಾ ಇದೆ, ಕೆಳಗಡೆ ಬರುವಂತ ಸೈನ್ ಕೊಡ್ತು ಅಂತಂದ್ರೆ ಈ ಲೆವೆಲ್ ಫಸ್ಟ್ ಟಾರ್ಗೆಟ್, ಈ ಲೆವೆಲ್ ಸೆಕೆಂಡ್ ಟಾರ್ಗೆಟ್, ಈ ಲೆವೆಲ್ ಥರ್ಡ್ ಟಾರ್ಗೆಟ್, ಈ ಲೆವೆಲ್ ಫೋರ್ತ್ ಟಾರ್ಗೆಟ್. 51,425 ವರೆಗೂ ನಮ್ಮ ಟಾರ್ಗೆಟ್ ಇವತ್ತಿದೆ. ಏನಾದ್ರೂ ನಮಗೆ ಮಾರ್ಕೆಟ್ ನೆಗೆಟಿವ್ ಆಯ್ತು ಅಂದ್ರೆ ಇದಕ್ಕಿಂತ ಕೆಳಗಡೆ ಕೂಡ ಹೋಗಬಹುದು. ಓಕೆ, ಪ್ರತಿ ಲೆವೆಲ್ಸ್ ಟು ಲೆವೆಲ್ ನೀವು ಟ್ರೇಡ್ ಮಾಡಬೇಕು. ಒಂದು ಲೆವೆಲ್ ಇಂದ ಒಂದು ಲೆವೆಲ್ಗೆ ನಿಮ್ಗೆ ಎಂಟ್ರಿ ಸಿಕ್ತು ಅಂತಂದ್ರೆ ನೆಕ್ಸ್ಟ್ ಲೆವೆಲ್ಗೆ ನೀವು ಎಕ್ಸಿಟ್ ಆಗಬೇಕು. ಓಕೆ, ಮತ್ತೆ ಹೋಲ್ಡ್ ಮಾಡಬಾರ್ದು. ಹಾಗೆ ನಮಗೆ ಮೇಲ್ಗಡೆ ನೋಡಿ, ಮೇಲ್ಗಡೆ ಎಲ್ಲಿವರೆಗೂ ಹೋಗಬಹುದು. ಸೊ ಇಲ್ಲೂ ಕೂಡ ನೋಡಿ 4 ಟಾರ್ಗೆಟ್ ಇದೆ ನಮಗೆ. ಈ ಝೋನ್ ಏನಾದ್ರೂ ಬ್ರೇಕ್ಔಟ್ ಮಾಡ್ತು ಅಂತಂದ್ರೆ ಒಂದು ರಿಟ್ರೇಸ್ಮೆಂಟ್ ವೇಟ್ ಮಾಡಬೇಕು. ಇದು ಫಸ್ಟ್ ಟಾರ್ಗೆಟ್, ಸೆಕೆಂಡ್ ಟಾರ್ಗೆಟ್, ಥರ್ಡ್ ಟಾರ್ಗೆಟ್, ಫೋರ್ತ್ ಟಾರ್ಗೆಟ್. ಬ್ಯಾಂಕ್ ನಿಫ್ಟಿಯಲ್ಲಿ ಒಂದು ಒಳ್ಳೆ ಮೂವ್ಮೆಂಟ್ ಸಿಗಬಹುದು ಇವತ್ತು, ಅಪ್ ಇಲ್ಲ ಡೌನ್ ಸೈಡ್. ಸೊ ನಿಫ್ಟಿಯಲ್ಲಿ ಕೂಡ ಸಿಗಬಹುದು, ಬಟ್ ಬ್ಯಾಂಕ್ ನಿಫ್ಟಿಯಲ್ಲಿ ಒಳ್ಳೆ ಮೂವ್ಮೆಂಟ್ ಸಿಗುತ್ತೆ ಇವತ್ತು. ಸೊ ಗವರ್ಮೆಂಟ್ ಏನಾದ್ರೂ ಬ್ಯಾಂಕ್ ನಿಫ್ಟಿ ಕಡೆ ಸ್ವಲ್ಪ ಫೇವರ್ ಆಗಿ ಏನಾದ್ರೂ ಒಂದು ಅನೌನ್ಸ್ಮೆಂಟ್ ಕೊಟ್ಟರು ಅಂತ ಅಂದ್ರೆ ಒಳ್ಳೆ ಮೂವ್ಮೆಂಟ್ ಕೊಡುತ್ತೆ ಇವತ್ತು. ಸೊ ನೋಡಿ, ನಿಮ್ಗೆ ಇವಾಗ ಡೌನ್ ಅಂತ ತೋರಿಸ್ತಾ ಇದೆ, ಬಟ್ ಇದು ಯಾವ ಲೆಕ್ಕನೂ ಅಲ್ಲ, ಹಂಗ್ ಹೋಗ್ಬೋದು ಮಾರ್ಕೆಟ್ ಇವತ್ತು. ಹಂಗಂತ ಇವತ್ತು ಕಾಲ್ ಸೈಡ್ ಹೋಗುತ್ತೆ ಅಂತ ಕುತ್ಕೋಬೇಡಿ. ನಮಗೆ ನ್ಯೂಸ್ ಇಂಪಾರ್ಟೆಂಟ್ ಆಗಿರುತ್ತೆ ಇವತ್ತು ಮಾತ್ರ. ಸೊ ಕಂಪ್ಲೀಟ್ ಆಗಿ ನಿಮ್ಗೆ ಯಾವುದೇ ಪ್ರೈಸ್ ಆಕ್ಷನ್ ಆಗ್ಲಿ ಅಥವಾ ಯಾವುದೇ ನಿಮ್ಗೆ ಏನೇ ಇರ್ಲಿ ಯಾವುದು ವರ್ಕ್ ಆಗಲ್ಲ. ಕಂಪ್ಲೀಟ್ ಆಗಿ ನ್ಯೂಸ್ ಮೇಲೆ ವರ್ಕ್ ಆಗ್ತಾ ಇರುತ್ತೆ. ಓಕೆ, ಸೊ ಇದಿಷ್ಟು ನಮ್ಮ ಇವತ್ತಿನ ಲೈವ್ ಮಾರ್ಕೆಟ್ ಅನಾಲಿಸಿಸ್ ಆಗಿತ್ತು. ಸೊ ನಾನು ಪ್ರತಿಯೊಬ್ಬರಿಗೂ ಇನ್ನೊಂದ್ಸರಿ ಹೇಳ್ತೀನಿ, ನಿಮ್ ಕಿರಿಕಿರಿ ಅಂದ್ರೂ ಪರವಾಗಿಲ್ಲ, ಹುಷಾರಾಗಿ ಟ್ರೇಡ್ ಮಾಡಿ. ನಿಮ್ಮ ಕಷ್ಟಪಟ್ಟಿರೋ ದುಡ್ಡನ್ನ ನೀವು ಹಾಳು ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಸೊ ಕಲ್ತ್ ಬಿಟ್ಟು ಟ್ರೇಡ್ ಮಾಡಿ, ದುಡ್ಡು ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಲಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಟೆಲಿಗ್ರಾಮ್
ಟೆಲಿಗ್ರಾಮ್ ಮತ್ತೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ಇದೆ. ನಿಮ್ಗೆ ಏನಾದ್ರು ಇಷ್ಟ ಇದೆ ಅಂತಂದ್ರೆ ಅದನ್ನು ಕೂಡ ಜಾಯ್ನ್ ಆಗಿ. ಅಲ್ಲಿ ಸಾಕಷ್ಟು ಮಾರ್ಕೆಟ್ ಬಗ್ಗೆ ಡಿಸ್ಕಷನ್ ನಡೆಯುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಗೈಸ್.